number 11 to 15 from Research Methodology, 26 June 2025, afternoon shift. First question is, what is pure research? Question number 11 here, pure research. It is pure research ಅಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ, ಪ್ಯೂರ್ ರಿಸರ್ಚ್ ಅಂದರೆ ಯಾವುದಾದ್ರೂ ಇನ್ಫಾರ್ಮೇಷನ್ ನಮಗೆ ಗೊತ್ತಿಲ್ಲ ಅಂದರೆ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ. ಬೇಸಿಕ್ಕಾಗಿ ಪ್ಯೂರ್ ಅಂತ ಹೇಳ್ತೀವಿ, ಇದನ್ನು ಫಂಡಮೆಂಟಲ್ ಅಂತ ಹೇಳ್ತೀವಿ ಅಥವಾ ಬೇಸಿಕ್ ರಿಸರ್ಚ್ ಅಂತಲೂ ಹೇಳ್ತೀವಿ. ಟೈಪ್ಸ್ ಆಫ್ ರಿಸರ್ಚ್ ಇಂದ ಕ್ವೆಶನ್ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದಾದ್ರೂ ಇಲ್ಲಿ ಆಪ್ಷನ್ ಇದೆ ನೋಡಿ, ಇಟ್ ಈಸ್ ಕಾಲ್ಡ್ ಆಸ್ ಅ ಬೇಸಿಕ್ ರಿಸರ್ಚ್ ಆ್ಯಂಡ್ ಇಟ್ ಈಸ್ ಕನ್ಸರ್ನ್ ವಿತ್ ಕ್ವೆಸ್ಟ್ ಫಾರ್ ನಾಲೆಜನ್ನು ಪಡ್ಕೊಳ್ಳುವಂಥದ್ದು ಒಂದು ಇಂಟ್ರೆಸ್ಟು ಆ್ಯಂಡ್ ನಾಲೆಜ್ ಮೋರ್ ಅಬೌಟ್ ಫೆನಾಮಿನಾ, ನೋಯಿಂಗ್ ಮೋರ್ ಅಬೌಟ್ ಫೆನಾಮಿನಾ. ಯಾವುದಾದ್ರೂ ಒಂದು ಸಿಚುವೇಶನ್ನ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳುವಂಥ ಪ್ರಯತ್ನ ವಿತೌಟ್ ಕನ್ಸರ್ನ್ ಫಾರ್ ಇಟ್ಸ್ ಪ್ರಾಕ್ಟಿಕಲ್ ಯೂಸ್. ಅದನ್ನು ಯೂಸ್ ಮಾಡಲೇಬೇಕಂತ ಅಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಆತುರ ಏನಿದೆ, ಆ ಒಂದು ಕ್ಯೂರಿಯಾಸಿಟಿ, ಅದು ಅದರಿಂದ ನಾವು ಅದನ್ನು ತಿಳ್ಕೊಳ್ತೀವಿ ಅಂದರೆ ಅದು ಪ್ಯೂರ್ ರಿಸರ್ಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಇಟ್ ಈಸ್ ಕನ್ಸರ್ನ್ ವಿತ್ ಸಾಲ್ವಿಂಗ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂತ ಏನಿದೆ, ದಿಸ್ ಇಸ್ ನಾಟ್ pure research, this is applied research. It does not develop and test hypothesis theory. wrong. Pure research ಮಾಡಿದ ಮೇಲೆ ನಾವು ಥಿಯರೀಸ್ ಮತ್ತು ಹೈಪೋಥೆಸಿಸ್ನ ಡೆವಲಪ್ ಮಾಡೋದಕ್ಕೆ ಸಾಧ್ಯ. ದಿಸ್ ರಿಸರ್ಚ್ ಇಸ್ ಇಲ್ಲಿ ನಾಟ್ ಅಂತ ಇರಲಿಲ್ಲ ಅಂದರೆ ಇದು ಪಾಯಿಂಟ್ ಸರಿ ಆಗ್ತಾಯಿತ್ತು, ಬಟ್ ಇಲ್ಲಿ ನಾಟ್ ಅಂತ ಕೊಟ್ಟಿರೋದ್ರಿಂದ ಈ ಪಾಯಿಂಟು ಮಿಸ್ಟೇಕ್ ಆಯಿತು, ರಾಂಗ್ ಆಯಿತು. ದಿಸ್ ರಿಸರ್ಚ್ ಈಸ್ ನಾಟ್ ಯೂಸ್ಡ್ ಟು ರಿಜೆಕ್ಟ್ ಆರ್ ಸಪೋರ್ಟ್ ದ ಎಕ್ಸಿಸ್ಟಿಂಗ್ ಥಿಯರೀಸ್ ಅಬೌಟ್ ಸೋಷಿಯಲ್ ಫೆನಾಮಿನಾ ಅಂತ ಇದೆ. ರಾಂಗ್. ದಿಸ್ ಈಸ್ ಆಲ್ಸೋ, ಯಾಕಂದರೆ ಮತ್ತಿಲ್ಲಿ ನಾಟ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಅದು ಕೊಟ್ಟಿಲ್ಲ ಅಂದರೆ ನಾಟು, ದಿಸ್ ರಿಸರ್ಚ್ ಯೂಸ್ಡ್ ಟು ರಿಜೆಕ್ಟ್ ಆರ್ ಸಪೋರ್ಟ್ ದ ಎಕ್ಸಿಸ್ಟಿಂಗ್ ಥಿಯರೀಸ್ ಅಬೌಟ್ ಸೋಷಿಯಲ್ ಫೆನಾಮಿನಾ, ಅದನ್ನು ಮಾಡ್ಬೋದು. ಸೊ ಇದು ಪ್ಯೂರ್ ರಿಸರ್ಚ್ನ ಬಗ್ಗೆ ತಿಳುವಳಿಕೆ. ನೆಕ್ಸ್ಟು, ವಾಟ್ ಈಸ್ ಕೇಸ್ ಸ್ಟಡಿ ಮೆಥಡ್ ಅಂತ ಕೇಳಿದ್ದಾರೆ ಇಲ್ಲಿ. ಅಗೇನ್ ಟೈಪ್ಸ್ ಆಫ್ ರಿಸರ್ಚ್. ಕೇಸ್ ಸ್ಟಡಿ ಆಲ್ಸೋ ಅ ಟೈಪ್ ಆಫ್ ರಿಸರ್ಚ್ ಓನ್ಲಿ. ಇಟ್ ಸ್ಟಡೀಸ್ ದ ಫೆನಾಮಿನಾ, ಈವನ್ ಸಿಚುಯೇಷನ್ ಆರ್ ಡೆವಲಪ್ಮೆಂಟ್ ಇನ್ ಅ ವೆರಿ ಸಿಂಪ್ಲಿಫೈಡ್ ಆ್ಯಂಡ್ ಶಾಲೋ ಮ್ಯಾನರ್ ಅಂತ ಹೇಳಿದ್ದಾರೆ. ನೋ, ಕೇಸ್ ಸ್ಟಡಿ ಈಸ್ ಆಲ್ವೇಸ್ ಡೀಪ್ ಸ್ಟಡಿ ಅಬೌಟ್ ಅ ಸಿಚುಯೇಷನ್ ಆರ್ ಸಮಥಿಂಗ್, ಈವೆಂಟ್, ಸಿಚುಯೇಷನ್ ಆರ್ ಅ ಫೆನಾಮಿನಾ. ಏನಿದೆ ಶಾಲೋ ಅನ್ನೋದಲ್ಲ, ಡೀಪ್ ಸ್ಟಡಿ ಮಾಡುತ್ತೆ ಕೇಸ್ ಸ್ಟಡಿ ಮೆಥಡ್. ಇಟ್ ಈಸ್ ಸ್ಟಡಿಂಗ್ ದ ಫೆನಾಮಿನಾ, ಈವೆಂಟ್, ಸಿಚುಯೇಷನ್ ಆರ್ ಡೆವಲಪ್ಮೆಂಟ್ ಥ್ರೂ ಅ ಥರೋ ಆ್ಯಂಡ್ ಡೀಟೇಲ್ಡ್ ಅನಾಲಿಸಿಸ್ ಆರ್ ಇಂಟೆನ್ಸಿವ್ ಸ್ಟಡಿ. ದಿಸ್ ಈಸ್ ಟ್ರೂ. ಡೀಟೇಲ್ಡ್, ಇಂಟೆನ್ಸಿವ್, ಥರೋ, ದಿಸ್ ಈಸ್ ಟ್ರೂ. This study depends on analysis of responses collected through data. No. It is concerned with search for ways of using common sense to solve practical problems. No. ಎಲ್ಲೆಲ್ಲಿ ಕಾಮನ್ ಸೆನ್ಸ್ ಅಂತ ಬರುತ್ತೆ ರಿಸರ್ಚಲ್ಲಿ, ಅದು ತಪ್ಪು. ನೆಕ್ಸ್ಟ್ ಕ್ವೆಶನ್ ನಂಬರ್ 13, ಮೀನ್ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಅರೇಂಜ್ ಇಟ್ ಇನ್ ಅಸೆಂಡಿಂಗ್ ಆರ್ಡರ್. CV is equal to ಸ್ಟ್ಯಾಂಡರ್ಡ್ ಡಿವಿಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಬರಬೇಕು. ಈಗ ABCDಗೆ ಕ್ಯಾಲ್ಕುಲೇಟ್ ಮಾಡೋಣ. ಎಗೆ CV 70/3, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಿಲ್ಲ, ಮೀನ್ ಇಸ್ 60 ಇಂಟು 100, ಸೊ ದಟ್ ಈಸ್ ದ 6.25. ಸ್ಟ್ಯಾಂಡರ್ಡ್ ಡಿವಿಷನ್ ಗೊತ್ತಿಲ್ಲ, 80 ಇಂಟು 100, 160 divided by 70 into standard deviation divided by 70 into 100, 40/9 standard deviation by 90 into 100. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ we will get standard deviation. Okay, so first how you will calculate 70/3 ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು you have to multiply that with 60. You will get some number, you have to multiply that with 100, or else you can just change the formula also. CV into mean divided by 100 ಅಂತ ತೊಗೊಂಡ್ರು ಓಕೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು CV ಇಂಟು ಮೀನ್ ಡಿವೈಡೆಡ್ ಬೈ 100 ಅಂತ ತೊಗೊಂಡ್ರು ಓಕೆ. ಇಲ್ಲಿ ನಿಮಗೆ ಎಗೆ 14 ಬರುತ್ತೆ, ಬಿಗೆ 5 ಬರುತ್ತೆ, 16 ಬರುತ್ತೆ, 7ಗೆ 4 ಬರುತ್ತೆ, 4ಡಿಗೆ 4 ಬರುತ್ತೆ. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿ ಅಂದರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, D, B, A ಆ್ಯಂಡ್ C. DBAC ಇದೆಯಾ?
ಇಲ್ಲಿ ಥರ್ಡ್ ಆಪ್ಷನಲ್ಲಿ ಇದೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ. ಯೂಸಿಂಗ್ ದಿಸ್ ಫಾರ್ಮುಲಾ ಯು ಕ್ಯಾಲ್ಕುಲೇಟ್. ಸೊ 2 ಫಾರ್ಮುಲಾಸ್ ನೆನ್ಬಿಟ್ಕೊಳ್ಳಿ ಎಕ್ಸಾಮಿನೇಷನಲ್ಲಿ. ಸಿ ವಿ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್ ಇಂಟು 100. ಇನ್ ಕೇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿ ಅಂದರೆ ಸಿ ಡಿ ಎಸ್ ಡಿ ಕಡೆ ಬರುತ್ತೆ, ಸಿ ವಿ ಜೊತೆ ಮೀನ್ ಮಲ್ಟಿಪ್ಲೈ ಆಗುತ್ತೆ, ಡಿವೈಡೆಡ್ ಬೈ 100 ಆಗುತ್ತೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ನೆನ್ಪಿಟ್ಕೊಡಿ. ಯು ಕ್ಯಾನ್ ಡೂ ದ್ಯಾಟ್. ಕ್ವಶನ್ ನಂಬರ್ 14. ರಿಸರ್ಚ್ ಮಿಸ್ಕಂಡಕ್ಟ್ಸ್ ಇನ್ಕ್ಲೂಡ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್. ಮಿಸ್ಕಂಡಕ್ಟ್ ಈಸ್ ನಥಿಂಗ್ ಬಟ್ ಅನ್ಎಥಿಕಲ್ ಥಿಂಗ್ಸ್. ಇಲ್ಲಿ ಅದನ್ನು ನಾವು ಓದ್ಕೊಳ್ಬೇಕು ನೀವು. ರಿಸರ್ಚಲ್ಲಿ ಯಾವ್ಯಾವ ರೀತಿ ಅನ್ಎಥಿಕಲ್ ಥಿಂಗ್ಸ್ ಆಗುತ್ತೆ ಅಂತ. ಡೇಟಾ ಫ್ಯಾಬ್ರಿಕೇಷನ್ ಅಂದರೆ ಮೇಕಿಂಗ್ ಅಪ್ ದ ಡೇಟಾ. ನಾವೇ ಮಾಡ್ಕೊಳ್ಳುವಂಥದ್ದು ಡೇಟಾನ ನಮಗೆ ಹೆಂಗೆ ಬೇಕೋ ಹಂಗೆ. ಇದು ಒಂದು ಮಿಸ್ಕಂಡಕ್ಟೇ. ಅನ್ಎಥಿಕಲ್ ಆರ್ ಮಿಸ್ಕಂಡಕ್ಟ್. ಓಕೆ. ಪ್ಲೇಗರಿಸಮ್ ಅಂದರೆ ಬೇರೆಯವ್ರ ಡೇಟಾನ ಬೇರೆಯವರು ಕಲೆಕ್ಟ್ ಮಾಡಿರುವಂಥ ಕೆಲಸನ ಬೇರೆಯವ್ರು ಮಾಡಿರುವಂಥ ಕೆಲಸನ ಯೂಸಿಂಗ್ ಅದರ್ಸ್ ವರ್ಕ್ ವಿತೌಟ್ ಕ್ರೆಡಿಟ್. ಅವ್ರಿಗೆ ಕ್ರೆಡಿಟ್ ಕೊಡ್ದಲ್ಲೇ ಮಾಡಿದ್ರೆ ಅದು ಮಿಸ್ಕಂಡಕ್ಟ್ ಅಂತ ಆಗುತ್ತೆ. ಡೇಟಾ ಫಾಲ್ಸಿಫಿಕೇಷನ್, ಮ್ಯಾನಿಪುಲೇಷನ್ ಆಫ್ ಡೇಟಾ, ಮ್ಯಾನಿಪುಲೇಟಿಂಗ್ ಮಾಡುವಂಥದ್ದು. ಫಾಲ್ಸಿಫಿಕೇಷನ್ ಅಂದರೆ ಏನೋ ಡೇಟಾ ಕೊಟ್ಟಿರ್ತಾರೆ ಅವರು, ಅದು ನಮಗೆ ಬೇಕಾಗಿರೋ ರೀತಿಯಲ್ಲಿ ಚೇಂಜ್ ಮಾಡ್ಕೊಳ್ಳುವಂಥದ್ದು ಮ್ಯಾನಿಪುಲೇಷನ್. ಫ್ಯಾಬ್ರಿಕೇಷನ್ ಅಂದರೆ ನಾವೇ ಈಗ ಆ್ಯಕ್ಚುಲಿ ಏನಾಗೋದು ಗೊತ್ತಾ, ಒಂದು ಸ್ಟಡಿ ಅಂತ ಅಂದ್ಕೊಳ್ಳಿ. ಈಗ ಐ ವಾಂಟ್ ಟು ಡೂ ಸಮ್ ಸ್ಟಾರ್ಟಪ್ ರಿಲೇಟೆಡ್ ಸ್ಟಡಿ ಇನ್ ಬೆಂಗಳೂರು. ನಾನು ಹೋಗಲ್ಲಿ ಡೇಟಾ ಕೇಳ್ತೀನಿ, ಸ್ಟಾರ್ಟಪ್ಸ್ ಬಗ್ಗೆ ಏನೋ ಡೇಟಾ ಕೇಳ್ತೀನಿ, ಅವ್ರು ಕೊಡೋದೇ ಇಲ್ಲ. ಅಯ್ಯೋ ನಾನು ರಿಸರ್ಚ್ ಮಾಡಬೇಕು, ಅವ್ರು ಡೇಟಾ ಕೊಡ್ತಾ ಇಲ್ಲ ಅಂತ ನನಗೆ ಟೆನ್ಷನ್ ಆದಾಗ ಏನು ಮಾಡ್ತೀವಿ, ಅಯ್ಯೋ ನಾವೇ ಕೂತ್ಕೊಂಡು ಅವರೇ ಫಿಲ್ ಮಾಡ್ದಂಗೆ ನಾವೇ ಫಿಲ್ ಮಾಡಿಬಿಡೋಣ ಅಂತ. ಅಥವಾ ಈಗ ನಾನು ಸ್ಟೂಡೆಂಟ್ಸಿಂದ ಡೇಟಾ ಕಲೆಕ್ಟ್ ಮಾಡ್ತೀನಿ. ನಾನು ಅಂದ್ಕೊಳ್ತೀನಿ 100 ಜನ ಸ್ಟೂಡೆಂಟ್ಸಿಂದ ಡೇಟಾ ಕಲೆಕ್ಟ್ ಮಾಡಿ ಒಳ್ಳೆ ರಿಸರ್ಚ್ ಪೇಪರ್ ಮಾಡಿ ಪಬ್ಲಿಷ್ ಮಾಡೋಣ ಅಂತ. ನೋಡಿದ್ರೆ 15 ಜನ ಸ್ಟೂಡೆಂಟು ರೆಸ್ಪಾಂಡೇ ಮಾಡಲ್ಲ. ಈಗ ನಾನು 100 ಜನ ಮಾಡಬೇಕಲ್ಲ, ಅವಾಗ ನಾನೇನು ಮಾಡ್ತೀನಿ, ನಾನೇ ಕೂತ್ಕೊಂಡು ಒಂದು 10 ಜನ ನನಗೆ ಬೇಕಾಗಿರೋ ಸ್ಟೂಡೆಂಟ್ಸ್ನ ಕೂಡಿಸ್ಕೊಂಡು ನೀವೇ ಫಿಲ್ ಮಾಡ್ರೋ ಯಾವುದೋ ಒಂದು ಅಂತ ನನಗೆ ಬೇಕಾಗಿರೋ ರೀತಿಯಲ್ಲಿ ಡೇಟಾನ ಮಾಡಿಸಿದ್ರೆ ಅದು ಫ್ಯಾಬ್ರಿಕೇಷನ್ ಆಗುತ್ತೆ. ಫಾಲ್ಸಿಫಿಕೇಷನ್ ಅಂದರೆ ಈಗ ನಾನು ಸ್ಟೂಡೆಂಟಿಗೆ ಕೇಳ್ತೀನಿ, ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಮೈ ಟೀಚಿಂಗ್ ಅಂತ. ಅಲ್ಲಿ ರೇಟ್ 1 to 5 ಅಂತ ಕೇಳಿರ್ತೀನಿ. 1 2 3 4 5 ಅಂತ. ಅವ್ನು 2 ಮಾಡಿರ್ತಾನೆ, ಆದರೆ ನಾನು ಅದನ್ನು ಮ್ಯಾನಿಪುಲೇಟ್ ಮಾಡಿ 5 ಅಂತ ಮಾಡ್ಕೊಳ್ತೀನಿ. ದಟ್ ಈಸ್ ಫಾಲ್ಸಿಫಿಕೇಷನ್, ಮ್ಯಾನಿಪುಲೇಷನ್. ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಈಸ್ ನಾರ್ಮಲ್ ಇನ್ ರಿಸರ್ಚ್. ಅದನ್ನೇನು ಮಿಸ್ಕಂಡಕ್ಟ್ ಅಂತ ಹೇಳಲ್ಲ, ಅನ್ಎಥಿಕಲ್ ಅಂತ ಹೇಳಲ್ಲ. ಡೇಟಾ ವ್ಯಾಲಿಡೇಷನ್ ಈಸ್ ಎಥಿಕಲ್. ಇದು ಎಥಿಕಲ್ ಆ್ಯಂಡ್ ದಿಸ್ ಈಸ್ ನೀಡೆಡ್ ಆಲ್ಸೋ. ನಾವು ಮಾಡಬೇಕಾದ್ರೆ ನೆಸಸರಿ, ಇದು ಇಂಪಾರ್ಟೆಂಟ್ ಪ್ರೋಸೆಸ್ ಅದು. ಓಕೆ, ಅನ್ಎಥಿಕಲ್ ಅಲ್ಲ, ಇದು ಎಥಿಕಲ್ ಇದು. ಸೊ ಇದೆರಡು ಓಕೆ. ಇದು 3 ಮಾಡಬಾರ್ದು ರಿಸರ್ಚಲ್ಲಿ. ಸೊ ಎ ಬಿ ಸಿ ಆರ್ ಮಿಸ್ಕಂಡಕ್ಟ್ಸು. ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ ನಂಬರ್ 15. ದೇ ಹ್ಯಾವ್ ಗಿವನ್ number of trials and probability of success, mean and standard deviation of binomial distribution. Binomial distribution is nothing but n into p. Mean is equal to n into p. Standard deviation is equal to square root of np. q. ಸೊ ಈಗ ಇಲ್ಲಿ ಮೀನ್ ನೋಡ್ಕೊಳ್ಳೋಣ. 5 into 0.4 2, 6 into 0.6 3.6, 8 into 0.5 4, 7 into 0.4 2.8 ಅಂತ. ಈಗ ಇದೆಲ್ಲ ಮೀನಾ? ಈಗ ನಮ್ಮ ಹತ್ರ ಮೀನಿದೆ. ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಮೀನು ಕೊಟ್ಟಿದ್ದಾರೆ. ಮೀನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಸಾಕು, ನಮಗೆ ಆನ್ಸರ್ ಸಿಕ್ತು ನೋಡಿ. ಇಲ್ಲಿ ಎಲ್ಲೂ ಕೂಡ 2 2 ಅಂತ ಏನು ಕೊಟ್ಟಿಲ್ಲ. ಮತ್ತು ಎಗೆ 2, ಬಿಗೆ 4, ಇದಕ್ಕೆ ಸಿಗೆ ಇದು, ಇದಕ್ಕಿದು. ಓಕೆ, ಎಗೆ 2 ಇದೆರಡರಲ್ಲಿ ಕೊಟ್ಟಿಲ್ಲ. ಬಿಗೆ 4. ಆನ್ಸರ್ ಇಸ್ ದಿಸ್ ಒನ್. This much about the research methodology related questions. Thank you.